ಶ್ರೀ ಸಿದ್ಧ ಕುಂಚಿಕಾ ಸ್ತೋತ್ರ. ದೇವಿಯ ಆರಾಧನೆಯಲ್ಲಿ ಕೆಲವು ಸ್ತೋತ್ರಗಳಿಗೆ ವಿಶೇಷವಾದ ಸ್ಥಾನವಿದೆ. ಅಂತಹ ಪವಿತ್ರ ಸ್ತೋತ್ರಗಳಲ್ಲಿ ಒಂದಾಗಿದೆ ಶ್ರೀ ಸಿದ್ಧ ಕುಂಚಿಕಾ ಸ್ತೋತ್ರ. ಆತ್ಮೀಯ ಭಕ್ತರೇ ನಮಸ್ಕಾರ. ಇಂದು ಈ ಪವಿತ್ರ ಸ್ತೋತ್ರವನ್ನ ಮೊದಲಿನಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಆದರೆ ಸ್ತೋತ್ರವನ್ನ ಕೇಳುವುದಷ್ಟೇ ಅಲ್ಲ, ಇದನ್ನ ಹೇಗೆ ಪಠಿಸಬೇಕು, ಯಾವ ರೀತಿಯಲ್ಲಿ ಪಠಿಸಿದ್ರೆ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಉಪಾಸನೆ ಮಾಡಬಹುದು, ಪಠಿಸುವಾಗ ಯಾವ ವಿಷಯಗಳನ್ನು ಗಮನಿಸಬೇಕು, ಇವೆಲ್ಲವನ್ನು ಸ್ತೋತ್ರದ ಸಂಪೂರ್ಣ ಪಠಣದ ನಂತರ ನಿಮಗೆ ಸರಳವಾಗಿ ತಿಳಿಸಿಕೊಡ್ತೇನೆ. ಆದ್ದರಿಂದ ಮೊದಲು ಯಾವುದೇ ಆತುರವಿಲ್ಲದೆ ಮನಸ್ಸನ್ನ ಶಾಂತವಾಗಿರಿಸಿಕೊಂಡು ಶ್ರೀ ದೇವಿಯನ್ನ ಸ್ಮರಿಸುತ್ತಾ ಈ ಪವಿತ್ರ ಸ್ತೋತ್ರವನ್ನು ಭಕ್ತಿಯಿಂದ ಹಾರಿಸೋಣ. ಬನ್ನಿ, ಶ್ರೀ ಮಾತೆಯ ಸ್ಮರಣೆಯೊಂದಿಗೆ ಶ್ರೀ ಸಿದ್ಧ ಕುಂಚಿಕಾ ಸ್ತೋತ್ರದ ಪಠಣವನ್ನ ಆರಂಭಿಸೋಣ. ಓಂ ಅಸ್ಯ ಶ್ರೀ ಕುಂಚಿಕಾ ಸ್ತೋತ್ರ ಮಂತ್ರಸ್ಯ ಸದಾಶಿವ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ತ್ರಿಗುಣಾತ್ಮಿಕಾ ದೇವತಾ. ಓಂ ಐಂ ಬೀಜಂ, ಓಂ ಹ್ರೀಂ ಶಕ್ತಿಃ, ಓಂ ಕ್ಲೀಂ ಕೀಲಕಂ ಮಮ ಸರ್ವಾಭೀಷ್ಟ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ. ಶಿವ ಉವಾಚ ಶೃಣು ದೇವಿ ಪ್ರವಕ್ಷ್ಯಾಮಿ ಕುಂಚಿಕಾ ಸ್ತೋತ್ರಮುತ್ತಮಂ ಯೇನ ಮಂತ್ರ ಪ್ರಭಾವೇಣ ಚಂಡೀ ಜಾಪಶುಭೋ ಭವೇತ್. ನ ಕವಚಂ ನಾರ್ಗಲಾ ಸ್ತೋತ್ರಂ ಕೀಲಕಂ ನ ರಹಸ್ಯಕಂ ನ ಸೂಕ್ತಂ ನಾಪಿ ಧ್ಯಾನಂ ಚ ನ ನ್ಯಾಸೋ ನ ಚ ವಾರ್ಚನಂ. ಕುಂಚಿಕಾ ಪಾಠ ಮಂತ್ರೇಣ ದುರ್ಗಾ ಪಾಠ ಫಲಂ ಲಭೇತ್. ಅತಿ ಗುಹ್ಯತರಂ ದೇವಿ ದೇವಾನಾಮಪಿ ದುರ್ಲಭಂ. ಗೋಪನೀಯಂ ಪ್ರಯತ್ನೇನ ಸ್ವಯೋನಿರಿವ ಪಾರ್ವತಿ. ಮಾರಣಂ ಮೋಹನಂ ವಶ್ಯಂ ಸ್ತಂಭನೋಚ್ಚಾಟನಾದಿಕಂ. ಪಾಠಮಂತ್ರೇಣ ಸಂಸಿದ್ಧ್ಯೇತ್ ಕುಂಚಿಕಾ ಸ್ತೋತ್ರಮುತ್ತಮಂ. ಅಥ ಮಂತ್ರಃ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಯೈ ವಿಛೆ. ಓಂ ಗ್ಲೌಂ ಹುಂ ಕ್ಲೀಂ ಜೂಂ ಸಹ ಜ್ವಾಲಯ ಜ್ವಾಲಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಹ್ರೀಂ ಕ್ಲೀಂ ಚಾಮುಂಡಯೈ ವಿಛೆ. ಜ್ವಲ ಹಂ ಸಂ ಲಂ ಕ್ಷಂ ಫಟ್ ಸ್ವಾಹ ಇತಿ ಮಂತ್ರಃ. ಅರ್ಥಗಳು ಇದೆ ಗಮನಿಸಿ. ನಮಸ್ತೆ ರುದ್ರರೂಪಿಣ್ಯೈ, ನಮಸ್ತೆ ಮಧುಮರ್ದಿನಿ, ನಮಃ ಕೈಟಭಹಾರಿಣ್ಯೈ, ನಮಸ್ತೆ ಮಹಿಷಾರ್ದಿನಿ, ನಮಸ್ತೆ ಶಂಭುಹಂತ್ರ್ಯೈ ಚ ನಿಶುಂಭಾಸುರಘಾತಿನಿ. ಜಾಗ್ರತಂ ಹಿ ಮಹಾದೇವಿ ಜಪಂ ಸಿದ್ಧಂ ಕುರುಷ್ವ ಮೇ. ಹೈಂಕಾರಿ ಸೃಷ್ಟಿರೂಪಾಯೈ ಹ್ರೀಂಕಾರಿ ಪ್ರತಿಪಾಲಿಕಾ. ಕ್ಲೀಂಕಾರಿ ಕಾಮರೂಪಿಣ್ಯೈ ಬೀಜರೂಪೇ ನಮೋಸ್ತುತೆ. ಚಾಮುಂಡಾ ಚಂಡಘಾತಿ ಚ ಯೈಕಾರಿ ವರದಾಯಿನಿ. ವಿಚ್ಛೇ ಚಾಭಯದಾ ನಿತ್ಯಂ ನಮಸ್ತೆ ಮಂತ್ರರೂಪಿಣಿ. ಧಾಂ ಧೀಂ ಧೂಂ ಧೂರ್ಜಟೇಃ ಪತ್ನಿ. ವಾಂ ವೀಂ ಓಂ ವಾಗಧೀಶ್ವರಿ. ಕ್ರಾಂ ಕ್ರೀಂ ಕ್ರೋಂ ಕಾಲಿಕಾ ದೇವಿ. ಶಾಂ ಶೀಂ ಶೂಂ ಮೇ ಶುಭಂ ಕುರು. ಹುಂ ಹುಂ ಹುಂಕಾರರೂಪಿಣ್ಯೈ ಜಂ 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 ಜಂಭನಾದಿನಿ. ಭ್ರಾಂ ಭ್ರೀಂ ಭ್ರೂಂ ಭೈರವಿ ಭದ್ರೇ ಭವಾನ್ಯೈ ತೇ ನಮೋ ನಮಃ. ಅಂ ಕಂ ಚಂ ಟಂ ತಂ ಪಂ ಯಂ ಶಂ ವೀಂ ದುಂ ಐಂ ವೀಂ ಹಂ ಕ್ಷಂ. ಧಿಜಾಗ್ರಂ ಧಿಜಾಗ್ರಂ ತ್ರೋಟಯ ತ್ರೋಟಯ ದೀಪ್ತಂ ಕುರು ಕುರು ಸ್ವಾಹಾ. ಪಾಂ ಪೀಂ ಪೋಂ ಪಾರ್ವತಿ ಪೂರ್ಣಾ. ಖಾಂ ಖೀಂ ಖೋಂ ಖೇಚರಿ ತಥಾ. ಸಾಂ ಸೀಂ ಸೋಂ ಸಪ್ತಶತೀ ದೇವ್ಯಾ ಮಂತ್ರಸಿದ್ಧಿಂ ಕುರುಷ್ವ ಮೇ.
कुञ्जिकायै नमो नमः। इदं तु कुञ्जिकास्तोत्रं मन्त्रजागर्ति हेतवे अभक्तेनैव दातव्यं गोपितं रक्ष पार्वती। यस्तु कुञ्जिकया देवीनां सप्तशतीं पठेत् न तस्य जायते सिद्धिररण्ये रोदनं यथा। इति श्रीरुद्रयामले गौरीतन्त्रे शिवपार्वती संवादे कुञ्जिकास्तोत्रं ಸಂಪೂರ್ಣಂ. ಶ್ರೀ ಸಿದ್ಧ ಕುಂಜಿಕಾ ಸ್ತೋತ್ರದ ಪಾರಾಯಣ ಸಂಪೂರ್ಣವಾಯಿತು. ಇದೀಗ ನಾವು ಮುಂದಿನ ಮುಖ್ಯವಾದ ವಿಷಯಕ್ಕೆ ಬರೋಣ. ಸಿದ್ಧ ಕುಂಜಿಕಾ ಸ್ತೋತ್ರವನ್ನು ಹೇಗೆ ಪಠಿಸಬೇಕು, ಯಾವ ರೀತಿಯಲ್ಲಿ ಪಠಣವನ್ನು ಆರಂಭಿಸಬೇಕು, ಪಠಿಸುವಾಗ ಯಾವ ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು, ಇದನ್ನ ಈಗ ನಾನು ನಿಮಗೆ ಸುಲಭವಾಗಿ ತಿಳಿಸ್ಕೊಡ್ತೇನೆ ಹಂತ ಹಂತವಾಗಿ. ಮೊದಲಿಗೆ ಈ ಸ್ತೋತ್ರವನ್ನ ಪಠಿಸುವಾಗ ಭಕ್ತಿ, ಶ್ರದ್ಧೆ ಮತ್ತು ಏಕಾಗ್ರತೆ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಮುಂದೆ ನಾನು ಹೇಳುವುದನ್ನ ಗಮನವಿಟ್ಟು ಕೇಳಬೇಕಾಗುತ್ತೆ. ನೀವು ಮನೆಯಲ್ಲಿ ಪಠಿಸಲು ಅನುಕೂಲವಾಗುವಂತೆ ಆರಂಭದಿಂದ ಕೊನೆಯವರೆಗೂ ಕೂಡ ನಾನು ಸರಳವಾಗಿ ವಿವರಿಸ್ತೇನೆ. ಹಾಗಾದರೆ ಸಿದ್ಧ ಕುಂಜಿಕಾ ಸ್ತೋತ್ರದ ಪಠಣ ವಿಧಾನವನ್ನ ತಿಳಿದುಕೊಳ್ಳೋಣ. ಮೊದಲನೆಯ ಶ್ಲೋಕ ನೋಡಿ. ಓಂ ಅಸ್ಯ ಶ್ರೀ ಕುಂಜಿಕಾ ಸ್ತೋತ್ರ ಮಂತ್ರಸ್ಯ ಸ್ಟಾಪ್ ಮಾಡಿ ಸದಾಶಿವ ಋಷಿಃ ಸ್ಟಾಪ್ ಮಾಡಿ ಅನುಷ್ಠುಪ್ ಛಂದಃ ಸ್ಟಾಪ್ ಮಾಡಿ ಶ್ರೀ ತ್ರಿಗುಣಾತ್ಮಿಕಾ ದೇವತಾ ಸ್ಟಾಪ್ ಮಾಡಿ ಓಂ ಐಂ ಬೀಜಂ ಸ್ಟಾಪ್ ಮಾಡಿ ಓಂ ಹ್ರೀಂ ಶಕ್ತಿ ಸ್ಟಾಪ್ ಮಾಡಿ ಓಂ ಕ್ಲೀಂ ಕೀಲಕಂ ಸ್ಟಾಪ್ ಮಾಡಿ ಮಮ ಸರ್ವಾಭೀಷ್ಟ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ಈಗ ನೋಡಿ. ಓಂ ಅಸ್ಯ ಶ್ರೀ ಕುಂಜಿಕಾ ಸ್ತೋತ್ರ ಮಂತ್ರಸ್ಯ ಸದಾಶಿವ ಋಷಿಃ ಯಾಕೆಂದರೆ ಶಿಗೆ ಮುಂದೆ ವಿಸರ್ಗ ಇದೆ, ಋಷಿಃ ಅನುಷ್ಠುಪ್ ಛಂದಃ ತ ಮುಂದೆ ವಿಸರ್ಗ ಇದೆ, ಅದಕ್ಕೆ ದಹ ಛಂದಃ ಶ್ರೀ ತ್ರಿಗುಣಾತ್ಮಿಕಾ ದೇವತಾ ಓಂ ಐಂ ಬೀಜಂ ಓಂ ಹ್ರೀಂ ಶಕ್ತಿ ಕ್ತಿ ಮುಂದೆ ವಿಸರ್ಗ ಅದಕ್ಕೆ ಶಕ್ತಿ ಓಂ ಕ್ಲೀಂ ಕೀಲಕಂ ಮಮ ಸರ್ವಾಭೀಷ್ಟ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ ಇಲ್ಲಿ ಗಾಮದ ವಿಸರ್ಗ ಅದಕ್ಕೆ ಯೋಗ ಹ. ಈಗ ನನ್ನ ಜೊತೆ ರಿಪೀಟ್ ಮಾಡಿ. ಓಂ ಅಸ್ಯ ಶ್ರೀ ಕುಂಜಿಕಾ ಸ್ತೋತ್ರ ಮಂತ್ರಸ್ಯ ಸದಾಶಿವ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ತ್ರಿಗುಣಾತ್ಮಿಕಾ ದೇವತಾ ಓಂ ಐಂ ಬೀಜಂ ಓಂ ಹ್ರೀಂ ಶಕ್ತಿ ಓಂ ಕ್ಲೀಂ ಕೀಲಕಂ ಮಮ ಸರ್ವಾಭೀಷ್ಟ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು. ನೆಕ್ಸ್ಟ್ ಶ್ಲೋಕ ನೋಡಿ. ಶಿವ ಉವಾಚ ಇದನ್ನ ಹೇಳಿಬಿಟ್ಟು ನಾವು ಮುಂದೆ ಹೋಗ್ಬೇಕು. ಶಿವ ಉವಾಚ ಅಂತ. ನೆಕ್ಸ್ಟ್ ನೋಡಿ. ಶೃಣು ದೇವಿ ಪ್ರವಕ್ಷ್ಯಾಮಿ ಸ್ಟಾಪ್ ಮಾಡಿ ಕುಂಜಿಕಾ ಸ್ತೋತ್ರಮುತ್ತಮಂ ಸ್ಟಾಪ್ ಮಾಡಿ ಏನ ಮಂತ್ರ ಪ್ರಭಾವೇಣ ಸ್ಟಾಪ್ ಚಂಡೀ ಜಾಪ ಶುಭೋ ಭವೇತ್. ಈಗ ನೋಡಿ. ಶೃಣು ದೇವಿ ಪ್ರವಕ್ಷ್ಯಾಮಿ ಕುಂಜಿಕಾ ಸ್ತೋತ್ರಮುತ್ತಮಂ ಏನ ಮಂತ್ರ ಪ್ರಭಾವೇಣ ಚಂಡೀ ಜಾಪಶ್ ಪ ಮುಂದೆ ವಿಸರ್ಗ ಇದೆ, ಅಲ್ಲಿ ಅರ್ಧ ಶ ಜಾಪಶ್ ಶುಭೋ ಭವೇತ್. ಈಗ ನನ್ನ ಜೊತೆ ರಿಪೀಟ್ ಮಾಡಿ. ಶಿವ ಉವಾಚ ಶೃಣು ದೇವಿ ಪ್ರವಕ್ಷ್ಯಾಮಿ ಕುಂಜಿಕಾ ಸ್ತೋತ್ರಮುತ್ತಮಂ ಏನ ಮಂತ್ರ ಪ್ರಭಾವೇಣ ಚಂಡೀ ಜಾಪಶ್ ಶುಭೋ ಭವೇತ್. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು. ಚಿಕ್ಕ ಮಕ್ಕಳು ಕೂಡ ಶ್ಲೋಕಗಳನ್ನು ಕಲ್ತ್ಕೊಂಡು ಬಿಡ್ಬೋದು. ನೆಕ್ಸ್ಟ್ ಶ್ಲೋಕ ನೋಡಿ. ನ ಕವಚಂ ನಾರ್ಗಲಾ ಸ್ತೋತ್ರಂ ಸ್ಟಾಪ್ ಮಾಡಿ ಕೀಲಕಂ ನ ರಹಸ್ಯಕಂ ನ ಸೂಕ್ತಂ ನಾಪಿ ಧ್ಯಾನಂ ಚ ಸ್ಟಾಪ್ ಮಾಡಿ ನ ನ್ಯಾಸೋ ನ ಚ ವಾರ್ಚನಂ. ಈಗ ನೋಡಿ. ನ ಕವಚಂ ನಾರ್ಗಲಾ ಸ್ತೋತ್ರಂ ಕೀಲಕಂ ನ ರಹಸ್ಯಕಂ ನ ಸೂಕ್ತಂ ನಾಪಿ ಧ್ಯಾನಂ ಚ ನ ನ್ಯಾಸೋ ನ ಚ ವಾರ್ಚನಂ. ಈಗ ನನ್ನ ಜೊತೆ ರಿಪೀಟ್ ಮಾಡ್ತೀರಾ. ನ ಕವಚಂ ನಾರ್ಗಲಾ ಸ್ತೋತ್ರಂ ಕೀಲಕಂ ನ ರಹಸ್ಯಕಂ ನ ಸೂಕ್ತಂ ನಾಪಿ ಧ್ಯಾನಂ ಚ ನ ನ್ಯಾಸೋ ನ ಚ ವಾರ್ಚನಂ. ನೋಡಿದ್ರ ಫಸ್ಟ್ ನಿಧಾನಕ್ಕೆ ಹೇಳೋದನ್ನು ಕಲ್ತ್ಕೊಳ್ಳಿ, ಆಮೇಲೆ ಫಾಸ್ಟ್ ಮಾಡ್ಕೊಳ್ಳಿರಂತೆ. ಈಗ ಮೂರನೇ ಶ್ಲೋಕ ನೋಡಿ. ಕುಂಜಿಕಾ ಪಾಠ ಮಾತ್ರೇಣ ದುರ್ಗಾ ಪಾಠ ಫಲಂ ಲಭೇತ್ ಅತಿ ಗುಹ್ಯತರಂ ದೇವಿ
ದೇವಾನಾಮಪಿ ದುರ್ಲಭಂ. ಇನ್ನು ಸರಿ ನೋಡಿ. ಕುಂಜಿಕಾ ಪಾಠ ಮಾತ್ರೇಣ ದುರ್ಗಾ ಪಾಠ ಫಲಂ ಲಭೇತ್. ಅತಿ ಗುಹ್ಯತರಂ ದೇವಿ ದೇವಾನಾಮಪಿ ದುರ್ಲಭಂ. ಈಗ ನನ್ನ ಜೊತೆ ರಿಪೀಟ್ ಮಾಡಿ. ಕುಂಜಿಕಾ ಪಾಠ ಮಾತ್ರೇಣ ದುರ್ಗಾ ಪಾಠ ಫಲಂ ಲಭೇತ್. ಅತಿ ಗುಹ್ಯತರಂ ದೇವಿ ದೇವಾನಾಮಪಿ ದುರ್ಲಭಂ. ನೋಡಿದ್ರೆ ಎಷ್ಟು ಸುಲಭ ಆಯಿತು. ಮುಂದಿನ ಶ್ಲೋಕ ನೋಡಿ, 4ನೇ ಶ್ಲೋಕ. ಗೋಪನೀಯಂ ಪ್ರಯತ್ನೇನ ಸ್ವಯೋನಿರಿವ ಪಾರ್ವತಿ ಮಾರಣಂ ಮೋಹನಂ ವಶ್ಯಂ ಸ್ತಂಭನೋಚ್ ಚಾಟನಾದಿಕಂ ಪಾಠಮಂತ್ರೇಣ ಸಂಸಿದ್ಧೇತ್ ಕುಂಜಿಕಾ ಸ್ತೋತ್ರಮುತ್ತಮಂ. ಹೀಗೆ ನೋಡಿ. ಗೋಪನೀಯಂ ಪ್ರಯತ್ನೇನ ಸ್ವಯೋ ನಿರಿವ ಪಾರ್ವತಿ ಮಾರಣಂ ಮೋಹನಂ ವಶ್ಯಂ ಸ್ತಂಭನೋಚ್ ಚಾಟನಾದಿಕಂ ಪಾಠಮಂತ್ರೇಣ ಸಂಸಿದ್ಧೇತ್ ಕುಂಜಿಕಾ ಸ್ತೋತ್ರಮುತ್ತಮಂ. ಹೀಗೆ ನನ್ನ ಜೊತೆಲಿ ಹೇಳಿ. ಗೋಪನೀಯಂ ಪ್ರಯತ್ನೇನ ಸ್ವಯೋ ನಿರಿವ ಪಾರ್ವತಿ ಮಾರಣಂ ಮೋಹನಂ ವಶ್ಯಂ ಸ್ತಂಭನೋಚ್ ಚಾಟನಾದಿಕಂ ಪಾಠಮಂತ್ರೇಣ ಸಂಸಿದ್ಧೇತ್ ಕುಂಜಿಕಾ ಸ್ತೋತ್ರಮುತ್ತಮಂ. ನೋಡಿದ್ರೆ ಎಷ್ಟು ಸುಲಭ ಆಯಿತು. ನೆಕ್ಸ್ಟ್ ಶ್ಲೋಕ ನೋಡಿ. ಅಥ ಮಂತ್ರ. ಅಥ ಮಂತ್ರ ಅಂತ ಪೂರ್ತಿಯಾಗಿ ಹೇಳಬೇಕು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಓಂ ಗ್ಲೌಂ ಹುಂ ಕ್ಲೀಂ ಜೂಂ ಸಹ ಜ್ವಾಲಯ ಜ್ವಾಲಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಜ್ವಲ ಹಂ ಸಂ ಲಂ ಕ್ಷಂ ಫಟ್ ಸ್ವಾಹ ಇತಿ ಮಂತ್ರ. ಹೀಗೆ ನೋಡಿ. ಅಥ ಮಂತ್ರ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಓಂ ಗ್ಲೌಂ ಹುಂ ಕ್ಲೀಂ ಜೂಂ ಸಹ. ವಿಸರ್ಗ ಇದೆ, ಅದಕ್ಕೆ ಸಹ ಪೂರ್ತಿಯಾಗಿ ಸ್ಟಾಪ್ ಮಾಡಿ. ಸಹ ಅಂತ. ಜ್ವಾಲಯ ಜ್ವಾಲಯ ಸ್ಟಾಪ್ ಮಾಡಿ. ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಜ್ವಲ ಹಂ ಸಂ ಲಂ ಕ್ಷಂ ಫಟ್ ಸ್ವಾಹ ಇತಿ ಮಂತ್ರ. ಪೂರ್ತಿಯಾಗಿ ನನ್ನ ಜೊತೆಲಿ ಹೇಳಿ. ಅಥ ಮಂತ್ರ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಓಂ ಗ್ಲೌಂ ಹುಂ ಕ್ಲೀಂ ಜೂಂ ಸಹ ಜ್ವಾಲಯ ಜ್ವಾಲಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಜ್ವಲ ಹಂ ಸಂ ಲಂ ಕ್ಷಂ ಫಟ್ ಸ್ವಾಹ ಇತಿ ಮಂತ್ರ. ನೋಡಿ 6ನೇ ಶ್ಲೋಕ. ನಮಸ್ತೆ ರುದ್ರರೂಪಿಣ್ಯೈ ಸ್ಟಾಪ್ ಮಾಡಿ. ನಮಸ್ತೆ ಮಧುಮರ್ದಿನಿ ನಮಃ ಕೈಟಭಹಾರಿಣ್ಯೈ ನಮಸ್ತೆ ಮಹಿಷಾರ್ದಿನಿ. ಇಲ್ಲಿ ಹಾರಿಣ್ಯೈಗೆ ಸ್ಟಾಪ್ ಮಾಡ್ಕೊಳ್ಳಿ. ಪೂರ್ತಿ ನೋಡಿ. ನಮಸ್ತೆ ರುದ್ರರೂಪಿಣ್ಯೈ ನಮಸ್ತೆ ಮಧುಮರ್ದಿನಿ ನಮಃ ಕೈಟಭಹಾರಿಣ್ಯೈ ನಮಸ್ತೆ ಮಹಿಷಾರ್ದಿನಿ. ಹೀಗೆ ನನ್ನ ಜೊತೆ ತಿರ್ಗ ಹೇಳಿ. ನಮಸ್ತೆ ರುದ್ರರೂಪಿಣ್ಯೈ ನಮಸ್ತೆ ಮಧುಮರ್ದಿನಿ ನಮಃ ಕೈಟಭಹಾರಿಣ್ಯೈ ನಮಸ್ತೆ ಮಹಿಷಾರ್ದಿನಿ. ಇಲ್ಲಿ ನಮಃ ಅರ್ಧ ಹಾಕಬೇಕು. ನಮಃ ಕೈಟಭ ಹಾರಿಣ್ಯೈ ನಮಸ್ತೆ ಮಹಿಷಾರ್ದಿನಿ. ಈಗ 7ನೇ ಶ್ಲೋಕ ನೋಡಿ. ನಮಸ್ತೆ ಶಂಭುಹಂತ್ರ್ಯೈ ಚ ನಿಶುಂಭಾಸುರಘಾತಿನಿ ಜಾಗೃತಂ ಹಿ ಮಹಾದೇವಿ ಜಪಂ ಸಿದ್ಧಂ ಕುರುಷ್ವ ಮೇ. ಹೀಗೆ ಬಿಡಿಸ್ಕೊಳ್ಳಿ. ನಮಸ್ತೆ ಶಂಭುಹಂತ್ರ್ಯೈ ಚ ಸ್ಟಾಪ್ ಮಾಡಿ. ನಿಶುಂಭಾಸುರಘಾತಿನಿ ಜಾಗೃತಂ ಹಿ ಮಹಾದೇವಿ ಸ್ಟಾಪ್ ಮಾಡಿ. ಜಪಂ ಸಿದ್ಧಂ ಕುರುಷ್ವ ಮೇ. ಹೀಗೆ ನನ್ನ ಜೊತೆ ರಿಪೀಟ್ ಮಾಡಿ. ನಮಸ್ತೆ ಶಂಭುಹಂತ್ರ್ಯೈ ಚ ನಿಶುಂಭಾಸುರಘಾತಿನಿ ಜಾಗೃತಂ ಹಿ ಮಹಾದೇವಿ ಜಪಂ ಸಿದ್ಧಂ ಕುರುಷ್ವ ಮೇ. ಶ್ಲೋಕ ನೋಡಿ. ಐಂಕಾರಿ ಸೃಷ್ಟಿರೂಪಾಯೈ ಹ್ರೀಂಕಾರಿ ಪ್ರತಿಪಾಲಿಕಾ ಕ್ಲೀಂಕಾರಿ ಕಾಮರೂಪಿಣ್ಯೈ ಬೀಜರೂಪೇ ನಮೋಸ್ತುತೆ. ಹೀಗನ್ನು ಬಿಡಿಸ್ಕೊಳ್ಳಿ. ಐಂಕಾರಿ ಸೃಷ್ಟಿರೂಪಾಯೈ ಹ್ರೀಂಕಾರಿ ಪ್ರತಿಪಾಲಿಕಾ
ಕ್ಲೀಂಕಾರಿ ಕಾಮರೂಪಿಣ್ಯೈ ಸ್ಟಾಪ್ ಮಾಡಿ ಬೀಜರೂಪೇ ನಮೋಸ್ತುತೆ. ಹೀಗೆ ನನ್ನ ಜೊತೆ ರಿಪೀಟ್ ಮಾಡಿ. ಐಂಕಾರಿ ಸೃಷ್ಟಿರೂಪಾಯೈ ಹ್ರೇಂಕಾರಿ ಪ್ರತಿಪಾಲಿಕಾ ಕ್ಲೀಂಕಾರಿ ಕಾಮರೂಪಿಣ್ಯೈ ಬೀಜರೂಪೇ ನಮೋಸ್ತುತೆ. ಇದನ್ನ ಶ್ಲೋಕ ನೋಡಿ 9. ಚಾಮುಂಡಾ ಚಂಡಘಾತಿ ಚ ಯೈಕಾರಿ ವರದಾಯಿನಿ ವಿಚ್ಛೇ ಚ ಭಯದಾ ನಿತ್ಯಂ ನಮಸ್ತೆ ಮಂತ್ರರೂಪಿಣಿ. ಬಿಡಿಸ್ಕೊಳ್ಳಿ. ಚಾಮುಂಡಾ ಚಂಡಘಾತಿ ಚ ಸ್ಟಾಪ್ ಮಾಡಿ ಯೈಕಾರಿ ವರದಾಯಿನಿ ವಿಚ್ಛೇ ಚ ಭಯದಾ ನಿತ್ಯಂ ಸ್ಟಾಪ್ ಮಾಡಿ ನಮಸ್ತೆ ಮಂತ್ರರೂಪಿಣಿ. ಈಗ ನನ್ನ ಜೊತೆ ರಿಪೀಟ್ ಮಾಡಿ. ಚಾಮುಂಡಾ ಚಂಡಘಾತಿ ಚ ಯೈಕಾರಿ ವರದಾಯಿನಿ ವಿಚ್ಛೇ ಚ ಭಯದಾ ನಿತ್ಯಂ ನಮಸ್ತೆ ಮಂತ್ರರೂಪಿಣಿ. ಎಲ್ಲರಿಗೂ ಸುಲಭ ಆಗ್ತಾ ಇದೆಯಾ? ಕಲಿಯೋದಕ್ಕೆ ಸುಲಭ ಆಗ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಸುಲಭ ಆಗ್ತಾ ಇದೆ ಅಂತೇಳಿ ಕಾಮೆಂಟ್ ಮಾಡಿ. ಯಾಕೆಂತಂದರೆ ನಮ್ಗೆ ಗೊತ್ತಾಗಬೇಕಲ್ವ ನೀವು ಕಲಿತಾ ಇದ್ರೋ ಇಲ್ವೋ, ಸುಮ್ಮನೆ ನಾವು ಮಾತ್ರ ನಿಮಗೆ ಹೇಳ್ಕೊಡ್ತಾ ಇದ್ದೀವಾ ಅಂತ. ಅದನ್ನೆಲ್ಲರೂ ಕೂಡ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಶ್ಲೋಕ ನೋಡಿ, 10ನೇ ಶ್ಲೋಕ. ಧಾಮ್ ಧೀಂ ಧೂಮ್ ಧೂರ್ಜಟೇಫ್ ಪತ್ನಿ ವಾಂ ವೀಂ ಓಂ ವಾಗಧೀಶ್ವರಿ ಕ್ರಾಂ ಕ್ರೀಂ ಕ್ರೂಂ ಕಾಲಿಕಾ ದೇವಿ ಶಾಂ ಶೀಂ ಶೂಂ ಮೇ ಶುಭಂ ಕುರು. ಹೀಗೆ ಬಿಡಿಸ್ಕೊಳ್ಳಿ. ಧಾಮ್ ಧೀಂ ಧೂಮ್ ಧೂರ್ಜಟೇಫ್ ಟೇ ಆದ್ಮೇಲೆ ಅರ್ಧಫ ಧೂರ್ಜಟೇಫ್ ಪತ್ನಿ ವಾಂ ವೀಂ ಓಂ ವಾಗಧೀಶ್ವರಿ ಕ್ರಾಂ ಕ್ರೀಂ ಕ್ರೂಂ ಕಾಲಿಕಾ ದೇವಿ ಶಾಂ ಶೀಂ ಶೂಂ ಮೇ ಶುಭಂ ಕುರು. ಹೀಗೆ ನನ್ನ ಜೊತೆ ರಿಪೀಟ್ ಮಾಡಿ. ಧಾಮ್ ಧೀಂ ಧೂಮ್ ಧೂರ್ಜಟೇಫ್ ಪತ್ನಿ ವಾಂ ವೀಂ ಓಂ ವಾಗಧೀಶ್ವರಿ ಕ್ರಾಂ ಕ್ರೀಂ ಕ್ರೂಂ ಕಾಲಿಕಾ ದೇವಿ ಶಾಂ ಶೀಂ ಶೂಂ ಮೇ ಶುಭಂ ಕುರು. ನೆಕ್ಸ್ಟ್ ಶ್ಲೋಕ ನೋಡಿ 11. ಹುಂ ಹುಂ ಹುಂಕಾರ ರೂಪಿಣ್ಯೈ ಜುಂ 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 ಜಂಭನಾದಿನಿ ಭ್ರಾಂ ಹ್ರೀಂ ಭ್ರೂಂ ಭೈರವಿ ಭದ್ರೇ ಭವಾನ್ಯೈ ತೇ ನಮೋ ನಮಃ. ಹೀಗೆ ಬಿಡಿಸ್ಕೊಳ್ಳಿ. ಹುಂ ಹುಂ ಹುಂಕಾರ ರೂಪಿಣ್ಯೈ ಸ್ಟಾಪ್ ಮಾಡಿ ಜಂ 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 ಜಂಭನಾದಿನಿ ಭ್ರಾಂ ಭ್ರೀಂ ಭ್ರೂಂ ಭೈರವಿ ಭದ್ರೇ ಭವಾನ್ಯೈ ತೇ ನಮೋ ನಮಃ. ನನ್ನ ಜೊತೆ ರಿಪೀಟ್ ಮಾಡಿ. ಹುಂ ಹುಂ ಹುಂಕಾರ ರೂಪಿಣ್ಯೈ ಜುಂ 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 ಜಂಭನಾದಿನಿ ಭ್ರಾಂ ಹ್ರೀಂ ಭ್ರೂಂ ಭೈರವಿ ಭದ್ರೇ ಭವಾನ್ಯೈ ತೇ ನಮೋ ನಮಃ. ಶ್ಲೋಕ ನೋಡಿ 12. ಅಂ ಕಂ ಚಂ ಟಂ ತಂ ಪಂ ಯಂ ಶಂ ವೀಂ ದುಂ ಐಂ ವೀಂ ಹಂ ಕ್ಷಂ ಧಿಜಾಗ್ರಂ ಧಿಜಾಗ್ರಂ ತ್ರೋಟಯ ತ್ರೋಟಯ ದೀಪ್ತಂ ಕುರು ಕುರು ಸ್ವಾಹ. ಈಗ ಬಿಡಿಸ್ಕೊಳ್ಳಿ. ಅಂ ಕಂ ಚಂ ಟಂ ತಂ ಪಂ ಯಂ ಶಂ ವೀಂ ದುಂ ಐಂ ವೀಂ ಹಂ ಕ್ಷಂ ಧಿಜಾಗ್ರಂ ಧಿಜಾಗ್ರಂ ತ್ರೋಟಯ ತ್ರೋಟಯ ದೀಪ್ತಂ ಕುರು ಕುರು ಸ್ವಾಹ. ಈಗ ನನ್ನ ಜೊತೆಲಿ ಹೇಳಿ. ಅಂ ಕಂ ಚಂ ಟಂ ತಂ ಪಂ ಯಂ ಶಂ ವೀಂ ದುಂ ಐಂ ವೀಂ ಹಂ ಕ್ಷಂ ಧಿಜಾಗ್ರಂ ಧಿಜಾಗ್ರಂ ತ್ರೋಟಯ ತ್ರೋಟಯ ದೀಪ್ತಂ ಕುರು ಕುರು ಸ್ವಾಹ. ನೆಕ್ಸ್ಟ್ ಶ್ಲೋಕ ನೋಡಿ 13. ಪಾಂ ಪೀಂ ಪೂಂ ಪಾರ್ವತಿ ಪೂರ್ಣ ಖಾಂ ಖೀಂ ಖೋಂ ಖೇಚರಿ ತಥಾ ಸಾಂ ಸೀಂ ಸೋಂ ಸಪ್ತಶತಿ ದೇವ್ಯಾ ಮಂತ್ರ ಸಿದ್ಧಿಂ ಕುರುಷ್ವ ಮೇ. ಹೀಗೆ ಬಿಡಿಸ್ಕೊಳ್ಳಿ. ಪಾಂ ಪೀಂ ಪೂಂ ಪಾರ್ವತಿ ಪೂರ್ಣ ಖಾಂ ಖೀಂ ಖೂಂ ಖೇಚರಿ ತಥಾ ಸಾಂ ಸೀಂ ಸೂಂ ಸಪ್ತಶತಿ ದೇವ್ಯಾ ಮಂತ್ರ ಸಿದ್ಧಿಂ ಕುರುಷ್ವ ಮೇ. ಹೀಗೆ ರಿಪೀಟ್ ಮಾಡಿ ನನ್ನ ಜೊತೆಲಿ. ಪಾಂ ಪೀಂ ಪೂಂ ಪಾರ್ವತಿ ಪೂರ್ಣ ಖಾಂ ಖೀಂ ಖೋಂ ಖೇಚರಿ ತಥಾ ಸಾಂ ಸೀಂ ಸೂಂ ಸಪ್ತಶತಿ ದೇವ್ಯಾ ಮಂತ್ರ ಸಿದ್ಧಿಂ ಕುರುಷ್ವ ಮೇ. ಕುಂಜಿಕಾಯೈ ನಮೋ ನಮಃ. ಕುಂಜಿಕಾಯೈ ನಮೋ ನಮಃ. ಈಗ ಹೇಳಿ. ಕುಂಜಿಕಾಯೈ ನಮೋ ನಮಃ. 4ನೇಯ ನೋಡಿ ಶ್ಲೋಕ. ಇದಂ ತು ಕುಂಜಿಕಾ ಸ್ತೋತ್ರಂ ಮಂತ್ರ ಜಾಗರ್ತಿ ಹೇತವೇ
ಅಭಕ್ತೇನೈವ ದಾತವ್ಯಂ ಗೋಪಿತಂ ರಕ್ಷ ಪಾರ್ವತಿ. ಬಿಡಿಸ್ಕೊಳ್ಳಿ. ಇದಂ ತು ಕುಂಜಿಕಾ ಸ್ತೋತ್ರಂ ಮಂತ್ರ ಜಾಗರ್ತಿ ಹೇತವೇ ಅಭಕ್ತೇನೈವ ದಾತವ್ಯಂ ಗೋಪಿತಂ ರಕ್ಷ ಪಾರ್ವತಿ. ಇದಂ ತು ಕುಂಜಿಕಾ ಸ್ತೋತ್ರಂ ಮಂತ್ರ ಜಾಗರ್ತಿ ಹೇತವೇ ಅಭಕ್ತೇನೈವ ದಾತವ್ಯಂ ಗೋಪಿತಂ ರಕ್ಷ ಪಾರ್ವತಿ. ಈಗ ನೆಕ್ಸ್ಟ್ ಶ್ಲೋಕ ನೋಡಿ, 15ನೇ ಶ್ಲೋಕ. ಯಸ್ತು ಕುಂಜಿಕಯಾ ದೇವಿ ಹೀನಾಂ ಸಪ್ತಶತೀಂ ಪಠೇತ್ ನ ತಸ್ಯ ಜಾಯತೆ ಸಿದ್ಧಿರರಣ್ಯೇ ರೋದನಂ ಯಥಾ. ಈಗ ಬಿಡಿಸಿ. ಯಸ್ತು ಕುಂಜಿಕಯಾ ದೇವಿ ಹೀನಾಂ ಸಪ್ತಶತೀಂ ಪಠೇತ್ ನ ತಸ್ಯ ಜಾಯತೆ ಸಿದ್ಧಿರರಣ್ಯೇ. ಸ್ಟಾಪ್ ಮಾಡಿ. ರೋದನಂ ಯಥಾ. ಈಗ ಜೊತೆಲಿ ರಿಪೀಟ್ ಮಾಡಿ. ಯಸ್ತು ಕುಂಜಿಕಯಾ ದೇವಿ ಹೀನಾಂ ಸಪ್ತಶತೀಂ ಪಠೇತ್ ನ ತಸ್ಯ ಜಾಯತೆ ಸಿದ್ಧಿರರಣ್ಯೇ ರೋದನಂ ಯಥಾ. ಇತಿ ಶ್ರೀರುದ್ರಯಾಮಲೆ ಗೌರೀತಂತ್ರೇ ಶಿವಪಾರ್ವತಿ ಸಂವಾದೆ ಕುಂಜಿಕಾ ಸ್ತೋತ್ರಂ ಸಂಪೂರ್ಣಂ. ನೋಡಿದ್ರ 15 ಶ್ಲೋಕಗಳು ಎಷ್ಟು ಸುಲಭವಾಗಿ ಬಂತಲ್ವ ನಿಮಗೆ. ಇದೇ ರೀತಿ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ರೆ ನಿಮಗೆ ಸಂಪೂರ್ಣವಾಗಿ ಬರುತ್ತೆ. ನೋಡಿ, ಇದು ನಿಯಮ ಏನು ಅಂತ ಹೇಳಿದ್ರೆ, ದೇವಿ ಮೇಲೆ ಯಾರಿಗೆ ನಂಬಿಕೆ ಇಲ್ವೋ ಅವರು ಈ ಸ್ತೋತ್ರವನ್ನು ಹೇಳಬಾರ್ದು. ಭಕ್ತಿ ಶ್ರದ್ಧೆ ಮನಸ್ಸಿನಲ್ಲಿ ದೇವಿಯನ್ನು ಆರಾಧನೆ ಮಾಡುವಂಥವ್ರು, ಮನಸ್ಸಿನಲ್ಲಿ ತುಂಬ ಭಕ್ತಿ ಇರುವಂಥವರು ಶ್ರೀ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಮತ್ತು ದೇವರ ಬಗ್ಗೆ ನಂಬಿಕೆ ಇರೋದಿಲ್ಲ ಅಂಥವ್ರಿಗೆ ನಾವು ಈ ಸ್ತೋತ್ರವನ್ನು ಉಪದೇಶ ಮಾಡಬಾರ್ದು ಯಾರಿಗೂ ಕೂಡ. ಆದ್ದರಿಂದ ನೀವು ತುಂಬ ನಂಬಿಕೆ ಇಟ್ಟು ದೇವಿಯ ಮೇಲೆ ಸ್ತೋತ್ರವನ್ನು ಪಾರಾಯಣ ಮಾಡಿದ್ದಾದರೆ ತುಂಬ ಫಲಗಳನ್ನು ನೋಡ್ಬೋದು. ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದಷ್ಟು ಫಲವನ್ನು ನೀವು ಸಿದ್ಧಕುಂಜಿಕಾ ಸ್ತೋತ್ರದಲ್ಲಿ ನೀವು ನೋಡ್ಬೋದು. ಧನ್ಯವಾದ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.